ವೀಕ್ಷಕರೇ, ನಮ್ಮ ಪ್ರಯಾಣ ಇವಾಗ ಪ್ರಯಾಗರಾಜ ಕಡೆಗೆ. ಇವಾಗ ಸಮಯ 9:27 9ನೇ ಫೆಬ್ರವರಿ 2025 ಡೇಟು. ಸೊ ನೋಡಿ, ನಮ್ಮ ಅಂಬಾರಿ ರೆಡಿಯಾಗಿ ನಿಂತ್ಕೊಂಡಿದೆ. ನಾವು ಪ್ರಯಾಗರಾಜ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಚಿಕ್ಕೋಡಿಯಲ್ಲಿ ನಮ್ಮ ಗಾಡಿಗೆ ಒಂದು ಡೀಸೆಲ್ನ ಹಾಕ್ಸ್ತಾ ಇದ್ದೀವಿ. ಸೊ ಅದಕ್ಕೆ ಎನರ್ಜಿ ಕೂಡ ಇಂಪಾರ್ಟೆಂಟು. ಸೊ ಟ್ಯಾಂಕ್ ಫುಲ್ ಮಾಡ್ತಾ ಇದ್ದೀವಿ. ಫುಲ್ ಸೊ ಸಮಯ ಇವಾಗ ಎಕ್ಸಾಕ್ಟಾಗಿ ಹೇಳ್ತೀನಿ ನೋಡಿ ನಿಮಗೆ. 4:12 ಆಗಿದೆ. ನಾವು ನಿನ್ನೆ 9 ಗಂಟೆಗೆ ಬಿಟ್ಟಿದ್ವಿ ನಮ್ಮ ಊರು ಉಮ್ರಾನಿಯಿಂದ. ಸೊ ಇವಾಗ ಸೊಲ್ಲಾಪುರ ಹೈವೇದಲ್ಲಿದ್ದೀವಿ. ನಾವು ಹೆಂಗೆ ಬಂದ್ವಿ ಅಂದರೆ, ನಾವು ಫಸ್ಟು ಉಮ್ರಾನಿಯಿಂದ ಚಿಕ್ಕೋಡಿಯಿಂದ ಅಂಕ್ಲಿಯಿಂದ ಮೈಸಾಳಿಂದ ಡೈರೆಕ್ಟಾಗಿ ಈ ಒಂದು ಸೊಲ್ಲಾಪುರ ಹೈವೇ ಇದೆಯಲ್ಲ, ಸೊಲ್ಲಾಪುರ ಹೈವೇ ಮಾಡಿದ್ದಾರೆ, ಹೊಸ ಹೈವೇ, ಅದಕ್ಕೆ ಕನೆಕ್ಟ್ ಆದ್ವಿ. ಸೊ ಸೊಲ್ಲಾಪುರ ಹೈವೇಯಿಂದ ನಾವಿವಾಗ ಬೀಡ್ ಅಂತ ಬರುತ್ತೆ, ಮಹಾರಾಷ್ಟ್ರದಲ್ಲಿರೋದು. ಈ ಸದ್ಯಕ್ಕೆ ಇಲ್ಲಿ ಮ್ಯಾಪ್ ತೋರಿಸಿ ನೋಡಿ ಯಾವ ಥರ ಅಂತ. ಸೊ ನಾವು ಪ್ರೆಸೆಂಟ್ ಇಲ್ಲಿರೋದು, ಇಲ್ಲಿಂದ ಇಲ್ಲಿಗೆ ನಾಗ್ಪುರ್ ಕನೆಕ್ಟ್ ಆಗಬೇಕು, ನಾಗ್ಪುರಿಂದ ಜಬಲ್ಪುರ್. ಸೊ ಈ ರೂಟಿಂದ ನಾವು ಪ್ರಯಾಗರಾಜಿಗೆ ರೀಚ್ ಆಗಬೇಕು. ಇನ್ನೂ 19 ಅವರ್ ಇದೆ ಇಲ್ಲಿಂದ ನಮಗೆ ರೀಚ್ ಆಗೋಕ್ಕೆ. ಸೊ ಹೋಗ್ತಾ ಇದ್ದೀವಿ, ನೈಟು ಸ್ವಲ್ಪ ಸ್ಲೋ ಆಗಿನೇ ಹೋಗ್ತಾ ಇದ್ದೀವಿ. ಈ ಹೈವೇ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ನಿತಿನ್ ಗಡ್ಕರಿ ಅವರು, ನಮ್ಮ ಮೋದಿಜಿಯವರ ಒಂದು ಗೌರ್ಮೆಂಟು. ಈ ಹೈವೇ ಮಾತ್ರ ಸೂಪರ್ ಆಗಿದೆ, ಆರಾಮಾಗಿ ಹೋಗ್ಬೋದು. ನಮಗೆ ಬೆಳಗ್ಗೆ ನಿದ್ದೆ ಬರ್ತಾಯಿತ್ತು, ನಮ್ಮ ಬ್ರದರ್ ಗಾಡಿ ಓಡಿಸ್ತಾ ಇದ್ರಲ್ಲ, ಅವರಿಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಟೀ ಕೊಡ್ಕೊಂಡು ಮತ್ತೆ ಬ್ರೇಕ್ ತೊಗೊಂಡು ಮತ್ತೆ ನಮ್ಮ ಈ ಒಂದು ಅಂಬಾರಿನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಎಷ್ಟೊಂದು ಟೀ ಅಂಗಡಿಗಳಿದ್ದಾವೆ, ಎಲ್ಲರೂ ಟೀ ಕುಡಿಬೋದು. ಇಲ್ಲೆಲ್ಲ ಬೆಲ್ಲದ ಚಹಾ ಅದು ಇದು ಅಂತ ಕೊಡ್ತಾರೆ ಇವರು. ಈ ಕಡೆಗೆ ಏನಂತಾರೆ ನೋಡಿ, ಗುಳಾಚ ಚಹಾ ಅಂತ ಕರೀತಾರೆ ಅದನ್ನು ಮಹಾರಾಷ್ಟ್ರದಲ್ಲಿ. ಸೊ ಇಲ್ಲಿ ಬಂದು ನೋಡೋಣ ಹೆಂಗಿರುತ್ತೆ ಟೀ ಅಂತ. ಟೀ ಮಾಡ್ತಾರೆ. ಇವಾಗ ಬೆಳಗ್ಗೆ 6:30 ಆಗಿದೆ ಕರೆಕ್ಟಾಗಿ. ನಾವು ಮಹಾರಾಷ್ಟ್ರದಲ್ಲಿರೋದು. ನಾವು ಚಿಕ್ಕೋಡಿಯಿಂದ, ಅದೇ ಹೇಳಿದ್ನಲ್ಲ, ಚಿಕ್ಕೋಡಿಯಿಂದ ಮೈಸಾಳು ಸೊಲ್ಲಾಪುರ ಹೈವೇ ಟಚ್ ಆಗಿದ್ವಿ. ಸೊ ಸೊಲ್ಲಾಪುರಿಂದ ಮತ್ತೆ ಸ್ಟ್ರೇಟು ಅಂದರೆ ನಾವು ಇವಾಗ ನಾಗ್ಪುರ್ ಕಡೆಗೆ ಹೋಗಬೇಕು. ಸೊ ನಾಗ್ಪುರ್ ಕಡೆ ಹೋಗೋದ್ರಿಂದ ನಾವೇನು ಮಾಡಿದ್ವಿ, ಸೊಲ್ಲಾಪುರ ಹೈವೇಯಿಂದ ಸ್ಟ್ರೇಟಾಗಿ ಇಲ್ಲಿ ಇವಾಗ ಇಲ್ಲೇ ಇದೆ ಮುಂದೆ ಇವಾಗ ಒಂದು ಹೈವೇ ಕೊಡುತ್ತೆ, ನಾಸಿಕ್ ಟು ನಾಗ್ಪುರ್ ಹೈವೇ. ಅದು ಆ ಹೈವೇಗೆ ನಾವು ಟಚ್ ಆಗಬೇಕು, ಆ ಹೈವೇ ಕುಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆನೇ ನಾವು ಏನು ಮಾಡಿದ್ವಿ, ಇಲ್ಲಿ ಒಂದು ಪಂಪ್ ಹತ್ರ ನಮ್ಮ ಗಾಡಿನ ಹಾಕಿಬಿಟ್ಟು ಸೊ ಇಲ್ಲೆಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗಾಡಿ ಇದೆ. ಸೊ ಇಲ್ಲೇ ಒಂದು ನಾವು ಗಾಡಿಗೆ ಡೀಸೆಲ್ ಹಾಕ್ಕೊಂಡು ಇಲ್ಲೆಲ್ಲ ನಿಮಗೆ ಟಾಯ್ಲೆಟ್ ಇದ್ದಾವೆ, ಅಂದರೆ ಚೆನ್ನಾಗಿದೆ, ಕ್ಲೀನ್ ಟಾಯ್ಲೆಟ್ ಇರ್ತವೆ. ಸೊ ಏನು ಪೇ ಮಾಡೋಂಗಿಲ್ಲ, ಏನೂ ಇಲ್ಲ. ಸೊ ಅಷ್ಟು ಮೂವ್ ಆಗ್ತೇವೆ ನಾವು ಇಲ್ಲಿಂದ. ಯಾಕಂದರೆ ಇವಾಗ ನೀವು ಹಂಗೆ ಮುಂದೆ ಹೋದಂಗೆ ಎಲ್ಲ ಪಂಪಲ್ಲಿ ಮತ್ತೆ ಭಾಳ ಜನ ನಮ್ಮ ಈ ಕರ್ನಾಟಕದವರು, ಆಂಧ್ರದವರು ಭಾಳ ಜನ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಷ್ಟೊಂದು ರಶ್ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ಇರೋದು. ಆಯಿತು, ಇವಾಗ ನಿಮಗೆಲ್ಲ ಮತ್ತೆ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು. ಸೊ ಬನ್ನಿ ಆದಾಗ. ವೀಕ್ಷಕರೇ, ವೆಲ್ಕಮ್ ಟು ಆರೆಂಜ್ ಸಿಟಿ ಆಫ್ ಇಂಡಿಯಾ, ನಾಗಪುರ. ಸೊ ನಾಗಪುರ ನಿಮಗೆಲ್ಲ ಗೊತ್ತು, ಇಲ್ಲಿ ಅತಿ ಹೆಚ್ಚಿಗೆ ಆರೆಂಜ್ನ ಬೆಳೀತಾರೆ ನಮ್ಮ ಇಂಡಿಯಾದಲ್ಲಿ. ಆಮೇಲೆ ಇಲ್ಲಿಂದ ಭಾಳ ಬೇರೆ ಕಂಟ್ರಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ದೇಶದ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ನಿತಿನ್ ಗಡ್ಕರಿ ಅವ್ರ ಊರು ಕೂಡ ಇದೆ. ಅವರ
ಎಜುಕೇಷನ್ ಕೂಡ ಎಲ್ಲ ಇಲ್ಲೇ ಮುಗಿಸಿದ್ದಾರೆ ಅವರು. ಸೊ ಇಲ್ಲಿ ನೀವು ನೋಡ್ಬೋದು. ಆಚಾರ್ಯ ಏನ್ರಿ ಹೇಳ್ರಿ ವೀಕ್ಷಕರಿಗೆ. ಸಿಟಿ ಅಡ್ ಕ್ಲೀನ್ ಆಗಿದೆಯಲ್ಲ. ಒಂದು ಇದು ಬೀಗ ಮಾಮ ಇದ್ದಾನೆ, ಒಂದು ಮಾಮ ಇದ್ದಾನೆ. ನಾಗ್ಪುರ್ ಸಿಟಿಯಲ್ಲಿ ಇಲ್ಲಿ ಒಳಗಡೆ ಬಂದಿದ್ದೇವೆ ನಾವು ಇವಾಗ. ಇಲ್ಲಿ ನಮ್ಮ ಗಾಡಿಗೆ ಸ್ವಲ್ಪ ಇದು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಿತ್ತು. ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಸಿಟಿ ಒಳಗಡೆ ಇಲ್ಲಿ ಅದು ಅಡ್ರೆಸ್ನ ಸರ್ಚ್ ಮಾಡಿದ್ವಿ ನಾವು. ಸರ್ಚ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಸಿಗ್ನಲಲ್ಲಿ ಟ್ರಾಫಿಕ್ ಕ್ರಾಸ್ ಮಾಡಬೇಕಾದ್ರೆ ಪೊಲೀಸರು ಹಿಡ್ಕೊಂಡ್ಮೇಲೆ ಸೊ ಅವರು ದಂಡ ಕೇಳಿದ್ರು ನಮಗೆ. ನಮಗೇನು ತಪ್ಪಿರಲಿಲ್ಲ, ಬಟ್ ನಾವು ಕರ್ನಾಟಕದಿಂದ ಬಂದಿದ್ವಲ್ಲ ಅದಕ್ಕೆ ದಂಡ ಕೇಳಿದರು. ಸೊ ಹಾಗಾಗಿ ಒಂದು 500 ರೂಪಾಯಿ ಕೊಟ್ಟಿವಿ ಅವರಿಗೆ. ಸೊ ನೀವೇನಾದರೂ ಒಳಗಡೆ ಸಿಟಿ ಒಳಗಡೆ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪೊಲೀಸರೆಲ್ಲ ಹಿಡಿತಾರೆ. ಯಾವುದೇ ಟ್ರಾಫಿಕ್ ಸಿಗ್ನಲ್ ಅಂತ ಜಂಪ್ ಮಾಡೋಕ್ಕೆ ಹೋಗೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಎಕೋ ಹೋಮ ಅಂತ ಹೇಳ್ಬಿಟ್ಟು ಎಕೋ ಹೋಮ ಇಲ್ಲ ಅಲೈನ್ಮೆಂಟ್ ಮಾಡಿಸ್ತಾ ಇದ್ದೀವಿ. ನಾಗ್ಪುರಕ್ಕೆ ಬಂದು ಪೊಲೀಸರ 500 ದಂಡ ಕೊಟ್ಟು ವೀಲ್ ಅಲೈನ್ಮೆಂಟ್ ಮಾಡ್ತಾ ಇದ್ದೀವಿ. ಶಿವಾನಂದ್ ಅವ್ರೀಗ ಎಲ್ಲಿ ಹೊಂಟಿರಿ ನೀವು ಈಗ? ನಾವು ಪ್ರಯಾಗ್ರಾಜ್ ಹೊಂಟೇವಿ. ಅಲ್ಲ, ಇದು ಯಾವ ಸಿಟಿ ಒಳಗೆ ಎಲ್ಲಿಂದ ಎಲ್ಲಿ ಹೊಂಟಿರಿ? ನಾಗ್ಪುರದಿಂದ ಜಬಲ್ಪುರ್ ರೀ. ಹಾಂ, ಜಬಲ್ಪುರದಿಂದ ಪ್ರಯಾಗ್ರಾಜ್. ಇನ್ನೂ ಎಷ್ಟು ತಾಸು ಆಗ್ಬೋದು ನಿಮಗೆ ಹೋಗಿ ರೀಚ್ ಆಗ? ಇನ್ನೊಂದು 8ರಿಂದ 10 ತಾಸು ಆಗ್ಬೋದು ರೀ. 8ರಿಂದ 10 ತಾಸು. ಅಲ್ಲಿ ಹೋಗಿ ನೀವು ಟ್ರಾಫಿಕ್ ಎಲ್ಲ ಹೆಂಗೆ ಯಾರಿಗೆ ಇನ್ಫಾರ್ಮೇಶನ್ ಕೇಳ್ಕೊಂಡಿದ್ದೀರೋ? ಏನಾಗ್ತಾರೆ ರೀ, ಅಲ್ಲಿ ಹೋಗಿ ನಾವು ನೋಡ್ಬೇಕ್ರಿ. ಏನನ್ನೋದು ಅಲ್ಲಿ ಹೋದ ನಂತರ ಗೊತ್ತಾಗ್ಬೇಕ್ರಿ. ಅಲ್ಲಿ ಹೋದ ನಂತರ ಗೊತ್ತಾಗೋದ. ಈ ಕಂಟಿನ್ಯೂ ಪ್ರತಿಯೊಬ್ಬರನ್ನ ಕೇಳಿ ಪ್ರತಿಯೊಬ್ಬ ಬೇರೆ ಟೈಪ್ ಹಾಕ್ತಾರ. ಈ ಕಂಟಿನ್ಯೂ ಜರ್ನಿ ಮಾಡೋರು ನೀವು ಎಲ್ಲಿ ಹಾಲ್ಟ್ ಮಾಡೋರು? ಕಂಟಿನ್ಯೂ ಮಾಡ್ಬೇಕ್ರಿ. ಎಲ್ಲರೂ ಡ್ರೈವರ್ಗಳು ಇವ್ರು ನಾವು ಗಡ್ಯಾಗ ಎಲ್ಲಿ ಹಾಲ್ಟ್ ಮಾಡಂಗಿಲ್ಲ. ಇಲ್ಲ, ಹಾಲ್ಟ್ ಅಂತೂ ಎಲ್ಲಿ ಮಾಡಂಗಿಲ್ಲ. ಪ್ರಯಾಗ್ರಾಜ್ದಾಗ ನೋಡ್ರಿ ಹೋಗಿ ಸ್ಟಾಪ್. ನಾವೀಗ ನಾಗ್ಪುರ್ ಒಂದು ಈ ಮಹಾರಾಷ್ಟ್ರ ರಾಜ್ಯದಿಂದ ಇವಾಗ ಮಧ್ಯಪ್ರದೇಶ ರಾಜ್ಯಕ್ಕೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ಎಂಟ್ರಿ ಆಗಿ ಭಾಳ ಆದರೆ ಎಷ್ಟು ಒಂದು 1.5 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ. ಸೊ ನಾವು ಊಟ ಮಾಡಬೇಕು. ನಾವು ಸ್ಟೋವ್ ಮತ್ತು ಅಡುಗೆ ಮಾಡೋಕ್ಕೆ ಏನೇನು ಬೇಕಾಗತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಸಾಮಾನು, ಆಮೇಲೆ ಗ್ರೋಸರಿ ಐಟಮ್ಸು. ಸೊ ಈಗ ನಾವು ಅಡುಗೆ ಮಾಡ್ಕೋಬೇಕು. ಸೊ ನೋಡೋಣ ಯಾವ ಥರ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂಥರ ಚೆನ್ನಾಗಿದೆ. ಮರ ಎಲ್ಲ ಇದ್ದಾವೆ, ನೆರಳಿದೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೋಬೋದು. ಅಡುಗೆ ಮಾಡಿ ಊಟ ಮಾಡ್ತೀವಿ. ಇಲ್ಲಾಂದರೆ ಮುಂದೆ ಭಾಳ ರಶ್ ಇದೆ, ಲೇಟ್ ಆಗುತ್ತೆ. ಸೊ ಕ್ರೌಡ್ ಇರೋದ್ರಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇದೇ ನೋಡಿ ಮಧ್ಯಪ್ರದೇಶ. ನೋಡಿ ಚೆನ್ನಾಗಿದೆ, ಒಂಥರ ಫಾರೆಸ್ಟ್ ಏರಿಯಾದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಇವಾಗ ಇಲ್ಲಿಂದ ನಾವು ಜಬಲ್ಪುರ್ಗೆ ಹೋಗ್ತೀವಿ. ಜಬಲ್ಪುರಿಂದ ಇಲ್ಲಿಂದ 200 ಕಿಲೋಮೀಟ್ರ್ ಜಬಲ್ಪುರಿಂದ ನೆಕ್ಸ್ಟು ಪ್ರಯಾಗ್ರಾಜ್ಗೆ, ಮಧ್ಯಪ್ರದೇಶ ರಾಜ್ಯ. ಮತ್ತು ಅಲ್ಲಿಂದ ನಾವು ಉತ್ತರ ಪ್ರದೇಶ ರಾಜ್ಯಕ್ಕೆ ಎಂಟ್ರಿ ಆಗ್ತೇವೆ. ಬೇಕಾಗಿದೆ. ಸೊ ಫ್ಲ್ಯಾಗ್ ಬೇಕಾಗಿರೋದು ನಮ್ಮ ಗಾಡಿ ಕಟ್ಟಬೇಕಾಗಿದೆ. ಸೊ ಹಂಗಾಗಿ ಈ ಧ್ವಜ ಮಾಡ್ತಾಯಿದ್ದಾರೆ, ಫ್ಲ್ಯಾಗ್ನ ಮಾಡ್ತಾಯಿದ್ದಾರೆ. ಇದನ್ನು ರಾಮ್ದು ಫೋಟೋ ಇದೆ ಅದ್ರ ಮೇಲೆ. ಶ್ರೀರಾಮ, ಆಂಜನೇಯ ಎಲ್ಲನೂ ಫೋಟೋ ಇದೆ. ಸೊ ನೋಡೋಣ ನಮ್ಮ ಗಾಡಿ ಯಾವ ಸೆಟ್ ಆಗುತ್ತೆ, ಶೂಟ್ ಆಗುತ್ತೆ ಅದನ್ನು ತೊಗೊಳ್ತೀವಿ. ಅಲ್ಲಿ ನೋಡಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್. हमको एक उधर है घर, ठीक है, 8 किलोमीटर पहले ಹಾಂ ಇದೆ ಅಲ್ಲಿ ತೊಗೊಂಬಂದಿಲ್ಲ, ಪಕ್ಕಡ ತಂದಿಲ್ಲ. ಹೇಳಿದ್ದು 1 ನಿಮಿಷ ಸರ್, ಅದು ಬಿಗಿತಾ ಇದೆ. ಬೆಂಗಳೂರಿಂದ ಬಂದ್ರಾ? ನಾವು ಬೆಳಗಾವಿ, ಚಿಕ್ಕೋಡಿ. ನಾವು ನಾಗ್ಪುರಿಂದ ಏನು ಈ ಹೈವೇಗೆ ಎಂಟ್ರಿ ಆಗಿದ್ದೀವಲ್ಲ ಮಧ್ಯಪ್ರದೇಶ ಒಳಗಡೆ, ದಾರಿ ಉದ್ದಕ್ಕೂ ಬರೀ ನಮ್ಮ ಕರ್ನಾಟಕದ ಗಾಡಿಗಳೇ ಕಾಣ್ತವೆ. KA02, KA05, 17, 19, 28, 23, 25. ಸೊ ಎಷ್ಟು ನೋಡ್ತೀರ ನೋಡಿ, ಎಲ್ಲ ಕರ್ನಾಟಕದೇ ಗಾಡಿ ಇದೆ. ಮ್ಯಾಕ್ಸಿಮಮ್ ಗಾಡಿ ಎಲ್ಲ ಕರ್ನಾಟಕದೇ ಇದೆ ನೋಡಿ. 2 ಗಾಡಿ ಕರ್ನಾಟಕದೇ ಹೋಯ್ತಲ್ಲ ಇವಾಗ. ನೋಡಿ 3ನೇದು KA49. ಸೊ ಎಲ್ಲ ನಮ್ಮ ಕರ್ನಾಟಕ ಜನನೇ ಹೋಗ್ತಾರೆ, ಎಷ್ಟೊಂದು ಜನ ಹೋಗ್ತಾರೆ. KA28 ತಾರ್ ನೋಡಿ, ತಾರ್ ಹೋಗ್ತಾ ಇದೆ. ಸೊ ಭಾಳ ಖುಷಿಯಾಗುತ್ತೆ, ಯಾಕಂದರೆ ಇಷ್ಟೊಂದು ನಮ್ಮ ಒಂದು ಕರ್ನಾಟಕದಲ್ಲಿ ಇಷ್ಟೊಂದು ಒಂದು ಮಾನ್ಯತೆ ಕೊಡ್ತಾರಂತ ಹೇಳ್ಬಿಟ್ಟು. ಇದು
ನಾವೊಂದು ಇವಾಗ ಜಬಲ್ಪುರಿಂದ ಒಂದು 50-60 ಕಿಲೋಮೀಟ್ರ್ ಹೊರಗಡೆ ಬಂದ ಮೇಲೆ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಇವಾಗ ಊಟ ಮಾಡೋಕ್ಕೆ ಇಲ್ಲಿ ಒಂದು ಧಾಬಾ ಹತ್ರ ಸ್ಟಾಪ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿಂದ ಸುಮಾರು ಇನ್ನೂ 270 300 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ಹೋಗ್ತೇವೆ, ಇವಾಗ ಬಿಡ್ತೇವೆ ನಾವು. ಇವಾಗ ಸಮಯ ನೋಡಿ 9 ಗಂಟೆ ಆಗಿದೆ. ನಾವು ನಿನ್ನೆ 9 ಗಂಟೆಯಿಂದ ಚಿಕ್ಕೋಡಿಗೆ ಬಿಟ್ಟಿದ್ವಿ. ಎಕ್ಸಾಕ್ಟಾಗಿ 9 ಅಂದರೆ 10-10ವರೆಗೆ ಬಿಟ್ಟಿದ್ವಿ ನಾವು ಚಿಕ್ಕೋಡಿಯಿಂದ. ಸೊ ಇವಾಗ ಇಲ್ಲಿಗೆ ಬರೋದಕ್ಕೆ 9 ಗಂಟೆ ಆಯಿತು. ನಾವು ನಾನ್ ಸ್ಟಾಪ್ ಬಂದಿದ್ದೀವಿ, ಎಲ್ಲಿನೂ ಸ್ಟಾಪ್ ಮಾಡಿಲ್ಲ, ಎಲ್ಲಿ ಹಾಲ್ಟ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ಕೊಂಡು ನಾನ್ ಸ್ಟಾಪ್ ಬಂದಿರೋದು. ಸೊ ನಮ್ಮ ಪ್ಲ್ಯಾನ್ ಅಂದರೆ ಬೆಳಗ್ಗೆ 3 ಗಂಟೆ ತನಕ, ಅಟ್ಲೀಸ್ಟ್ 3ರಿಂದ 4 ಗಂಟೆ ತನಕ ಪ್ರಯಾಗ್ರಾಜಲ್ಲಿ ನಾವು ರೀಚ್ ಆಗಬೇಕು. ನಾವು ಬೆಳಗ್ಗೆ ರೀಚ್ ಆದರೆ ನಾವು ಅಂದರೆ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ತಲುಪ್ತೀವಿ. ಸೊ ನಾವು ಇನ್ಫಾರ್ಮೇಷನ್ ತೊಗೊಂಡೇ ಹೋಗ್ತಾ ಇದ್ದೀವಿ. ನೋಡೋಣ ಈಗ ಬಿಡ್ತೇವೆ ನಾವು ಇಲ್ಲಿಂದ. ಇದೇ ನೋಡಿ ಧಾಬಾ ನಾವು ಊಟ ಮಾಡಿರೋದು. ಕಾಶಿಯವರ ಮತ್ತೆ ಈಗ ಸಿಗ್ನಲ್ ಒಳಗೆ ನಿಂತ್ಕೊಂಡಿದ್ದಾರೆ. ಈಗ ಸಿಗ್ನಲ್ ಅಲ್ಲ, ಒಂಥರ ನಿಮಗೆ ಕ್ರೌಡ್ ಇರೋದ್ರಿಂದ, ಟ್ರಾಫಿಕ್ ಇರೋದ್ರಿಂದ ನಿಲ್ಸಿದ್ದಾರೆ. ನಿಲ್ಸಿದಾರಲ್ಲ ಫುಲ್ ಮುಂದೆಲ್ಲ ಗಾಡಿ ಖಾಲಿ ಆಗೋಣ ಕಳಿಸ್ತಾರೆ. ಈಗ ಭಾಳ ಗಾಡಿ ಇದಾವ್ರ ಮುಂದೆ. ಇವಾಗ ಇಲ್ಲಿ ನನ್ನ ಲೆಕ್ಕಲೆ ಒಂದು 2 ತಾಸು ನಿಲ್ಲಿಸ್ತಾರೆ. ಹೆಸರು ಬಗ್ಗೆ ಸ್ವಲ್ಪ ಹೇಳ್ರಲ್ಲ ಪಾಪ. ಈಗ ಎಷ್ಟು 2 ಗಂಟೆ ಟೈಮ್, ಎಷ್ಟು ಗಂಟೆ ಆಗಿದ್ರೆ ಈಗ ಟೈಮ್ ರೀ? ಈಗ ಸದ್ಯ ಜಸ್ಟ್ 2 ಗಂಟೆ ಆಗೈತ್ರಿ. ನಸಿಕ್ನಾಗ 2 ಗಂಟೆ ಆಗಿದ್ದಾರೆ. ಪಾಪ ಅವ್ರ ತಂಡೆಗೆಲ್ಲ ಜಾಕೆಟ್ ಎಲ್ಲ ಹಾಕೊಂಡು ಟೋಪಿ ಹಾಕೊಂಡು ತಂಡ್ಯಾಗ ಡ್ಯೂಟಿ ಮಾಡತ್ತಾರ. ಇಲ್ಲಿ 10-12 ಡಿಗ್ರಿ ಸೆಲ್ಸಿಯಸ್ ಐತ್ರಿ ಈಗ ಥಂಡಿ. ತಂಡೆಗೆಲ್ಲ ಫುಲ್ ಎಲ್ಲ ಜಾಕೆಟ್ ಹಾಕೊಂಡು ತಲೆ ಟೋಪಿ ಹಾಕೊಂಡು ಡ್ಯೂಟಿ ಮಾಡ್ತಾರ ಅವ್ರು. ಈ ಥಂಡಿ ಒಳಗೆ ಡ್ಯೂಟಿ ಮಾಡ್ತಾರ. ಇಷ್ಟೆಲ್ಲ ಮಂದಿನ ಹ್ಯಾಂಡಲ್ ಮಾಡ್ಬೇಕಾಯ್ತು ಅವ್ರ. ಅವರು ತ್ರಾಸ ಐತಿ. ಸೊ ಅಲ್ಲಿದಾರ ನೋಡ್ರಿ, ಅವ್ರು ನಿಂತ್ಕೊಂಡಿದ್ದಾರೆ. ಅಲ್ಲಿ ಚೇರೆಲ್ಲ ಹಾಕಿ ಕೊಟ್ಟಿದ್ದಾರೆ ಅವ್ರಿಗೆ ಕೂತ್ಕೊಂಡು. ಇವಾಗ ನಾವು ಪ್ರಯಾಗ್ರಾಜ್ ಎಂಟ್ರಿ ಆಗಿದ್ದೀವಿ. ಪ್ರಯಾಗ್ರಾಜ್ ಎಂಟ್ರಿ ಅಂದರೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಇಲ್ಲಿಂದ 6-7 ಕಿಲೋಮೀಟ್ರ್ ಇದೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಇಲ್ಲಿ ಫುಲ್ ಟ್ರಾಫಿಕ್ ಆಗಿದೆ. ಆಲ್ಮೋಸ್ಟ್ 1 ಅವರ್ ಆಯಿತು. 1 ಅವರಿಂದ ಇಲ್ಲೇ ನಿಂತ್ಕೊಂಡಿದ್ದೀವಿ. ಟ್ರಾಫಿಕ್ ಏನು ಮೂವ್ ಆಗ್ತಾಯಿಲ್ಲ, ಸ್ವಲ್ಪ ಮೂವ್ ಆಗ್ತಾಯಿದೆ ವೆಹಿಕಲ್ಸು. ಸೊ ಇಲ್ಲಿ 1.5 ಕಿಲೋಮೀಟ್ರ್ ಆದಮೇಲೆ ಪಾರ್ಕಿಂಗ್ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನೀವು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ತ್ರಿವೇಣಿ ಸಂಗಮ ಮೇನ್ ಮಹಾಕುಂಭ ಏನು ಸೆಕ್ಟರ್ಸ್ ಇದಾವಲ್ಲ, ಅಲ್ಲಿಗೆ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ. 5 ಕಿಲೋಮೀಟ್ರ್ವರೆಗೆ ನಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಈ ವೆಹಿಕಲ್ಸ್ ಇದೆ ಇಲ್ಲಿ ಟುಕ್ ಅಂತ, ಅದ್ರ ಮೇಲೆ ಹೋಗ್ಬೋದು. ಅಥವಾ ಬೈಕ್ ಮೇಲೇ ಕರ್ಕೊಂಡು ಹೋಗ್ತಾರೆ. ನಿಮಗೆ 100 ರೂಪಾಯಿ ಅಥವಾ 100-200 ರೂಪಾಯಿ ತೊಗೋತಾರೆ ಅವರು. ಇಲ್ಲಾಂದರೆ ಬೋಟಿಂದನೂ ಹೋಗಬೇಕಾಗತ್ತೆ. ಅಲ್ಲಿ ನೋಡೋಣ, ಇಲ್ಲಿ ನಾವು ಸ್ಥಳೀಯರಿಗೆ ಲೋಕಲ್ ಅವ್ರಿಗೆ ಕೇಳಿದ್ವಿ, ಅವರು ಈ ಥರ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಈಗ ಗಾಡಿ ಇಲ್ಲಿಂದ ಮೂವ್ ಆದಮೇಲೆ ಅಲ್ಲಿ ಯಾವ ಥರ ಪಾರ್ಕಿಂಗ್ ಮಾಡಿ ಎಲ್ಲಿಂದ ಹೋಗ್ಬೇಕಂತ ನಾನು ಹೇಳ್ತೀನಿ ನಿಮಗೆ. ನೋಡಿ ಎಷ್ಟೊಂದು ಟ್ರಾಫಿಕ್, ಎಷ್ಟೊಂದು ಗಾಡಿಗಳು ಅಲ್ಲಾಡ್ತಾನೆ, ಗಾಡಿಗಳು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ.